ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ನಾನು ನನ್ನ ಮಗಳು ಹಾಗೆ ರೆಡಿಯಾಗಿದ್ವಿ. ಸ್ವಲ್ಪ ಹೊರಗಡೆ ಹೋಗಿ ದಿನಸಿ ಮತ್ತು ಸ್ವಲ್ಪ ಮನೆ ಸಾಮಾನುಗಳು ಖಾಲಿಯಾಗಿತ್ತು, ಅದನ್ನೆಲ್ಲ ತರಬೇಕಿತ್ತು. ಇಲ್ಲೇ ಕೇರ್ಪೇಟೆಯಲ್ಲಿ ಮಾನಸ ಮೇಲ್ಗಡೆ ಮೋರ್ ಇದೆ ಅಲ್ವಾ, ಅಲ್ಲಿ ಚೆನ್ನಾಗಿರುತ್ತೆ, ಆಫರ್ಸ್ ಎಲ್ಲ ಹಾಕಿರ್ತಾರೆ. ಅಲ್ಲೇ ಹೋಗೋಣ, ನೋಡೋಣ ಯಾವ ರೀತಿ ಇರುತ್ತೆ ಆಫರ್ಸು, ಡಿಸ್ಕೌಂಟು, ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿರುತ್ತಾ, ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಒಂದು ಸಲ ತರೋಣ ಚೆನ್ನಾಗಿದ್ದರೆ. ಇಲ್ಲಾಂದರೆ ಮಾಮೂಲಿ ಅಕ್ಷಯ ಭಂಡಾರಲ್ಲೆಲ್ಲ ಇದ್ದೇ ಇರುತ್ತೆ ಅಲ್ವಾ ಅಂಗಡಿಗಳು, ಅಲ್ಲೇ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಟೈಮಿಂದ. ಒಂದು ಸಲ ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಚೆನ್ನಾಗಿತ್ತು, ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟೀಸ್ ವೈಸು ಚೆನ್ನಾಗಿದೆ, ಡಿಸ್ಕೌಂಟ್ಸ್ ಎಲ್ಲ ಚೆನ್ನಾಗಿದೆ, ಆಫರ್ಸ್ ಇದೆ, ಮತ್ತು ಬೈ ಒನ್ ಗೆಟ್ ಒನ್ ಕೂಡ ಇದೆ. ಮತ್ತು ಮಕ್ಕಳಿಗೆ ಬೇಕಾದಂಥ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಬೇಬಿ ಶಾಂಪೂ, ಕ್ರೀಮು ಎಲ್ಲ ಸಿಗುತ್ತೆ. ಹಾಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡು ಹಂಗೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಸಾಕ್ಸ್ ತಗೋಬೇಕಿತ್ತು ಅಂತ ಅಲ್ಲೇ ಅದನ್ನು ಕೂಡ ತೊಗೊಂಡು ಬಂದ್ವಿ. ಮನೆಗೆ ಬಂದ್ವಿ, ಏನೇನು ಸಾಮಾನು ತಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು ಧೂಪ ತಗೊಂಡಿದ್ದೆ, ಮನೆಗೆ ದೇವ್ರ ಮನೆ ಪೂಜೆಗೆ ಏನೇನು ಬೇಕೋ ಐಟಮ್ಸ್ ಅದನ್ನು ಕೂಡ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು, ಯಾವ್ದ್ಯಾವ್ದು ಬೇಕು ಅಂತ. ಹಾಗೆ ಧೂಪ ಮತ್ತು ಗಂಧದ ಕಡ್ಡಿ ಮತ್ತು ಪೇಸ್ಟು, ನಮ್ಗೆ ಏನೇನು ಬೇಕೋ ಸಾಮಗ್ರಿಗಳೆಲ್ಲ ಸಿಗುತ್ತೆ ಅಲ್ಲಿ. ಡಿಸ್ಕೌಂಟ್ ಆಫರ್ ಕೂಡ ಇರುತ್ತೆ, ಮತ್ತು ನೀವು ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿ ತೊಗೋಬೋದು. ನಮ್ಮ ಮನೆಗೆ ಇಷ್ಟು ಸಾಮಗ್ರಿಗಳು ಖಾಲಿಯಾಗಿತ್ತು, ಸ್ವಲ್ಪ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು. ಹಂಗೆ ಸಡನ್ನಾಗಿ ಹೋಗ್ಬಿಟ್ರೆ ಏನೇನು ಬೇಕು ಏನೇನು ಬೇಡ ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಕಣ್ಮುಂದೆ ಎಲ್ಲ ಕಾಣಿಸೋದ್ರಿಂದ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು ಸ್ವಲ್ಪ. ಮತ್ತು ಹನಿ ಬೈ ಒನ್ ಗೆಟ್ ಒನ್ ಇತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ, ಮನೇಲಿ ಇರಲಿ ಬೇಕಾಗುತ್ತೆ ಅಂತ. ಮತ್ತು ಪಾಪ್ಕಾರ್ನ್ ನನ್ನ ಮಗಳು ಬೇಕು ಬೇಕು ಅಂತ ಕೇಳ್ತಾನೆ ಇದ್ಲು, ಅದನ್ನು ಕೂಡ ಹಾಗೆ ಅಲ್ಲೇ ಕಾಣಿಸ್ತಲ್ವ ತೊಗೊಂಡು ಬಂದ್ವಿ. ಹಾಗೆ ಕಡಲೆಬೇಳೆ ಖಾಲಿಯಾಗಿತ್ತು ಮನೇಲಿ, ಅದನ್ನು ಕೂಡ ತೊಗೊಂಡು ಬಂದ್ವಿ. ಸ್ವಲ್ಪನೇ ಪ್ರಾಡಕ್ಟ್ಸ್ ತಂದಿದ್ದು, ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ಬಂದ್ವಿ. ಹಾಗೆ ಮಧ್ಯಾಹ್ನ ಆಗಿತ್ತಲ್ವ, ಹಾಗೆ ಲಂಚ್ಗೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಮಾಡೋಣ ಬಿರಿಯಾನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಫಸ್ಟು ಸ್ವಲ್ಪ ಹಚ್ಚಿಡ್ಕೋಬೇಕಾಗಿರೋಂಥ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಮತ್ತು ಈರುಳ್ಳಿನ ಹಚ್ಚಿಡ್ಕೋಬೇಕು. ಮತ್ತು ಆಡಿಸ್ಲಿಕ್ಕೆ ಇಷ್ಟು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಡಿಸ್ಲಿಕ್ಕೆ, ಅಷ್ಟು ಆಡಿಸ್ಬೇಕಾಗಿರೋದು. ಇದು ಒಗ್ಗರಣೆಗೆ ಎಲೆ ಮತ್ತು ಸ್ಟಾರ್ ಫ್ಲವರ್ ಮತ್ತು ಸೋಂಪು ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಚಿಕನ್ನು, ಮತ್ತು 1 ಗ್ಲಾಸ್ ರೈಸ್. 3 ಮೆಂಬರ್ಸ್ ಇರೋದ್ರಿಂದ ನಮ್ಗೆ ಅಷ್ಟೇ ಸಾಕಾಗುತ್ತೆ, 1 ಗ್ಲಾಸ್ ಅಕ್ಕಿ. ಮತ್ತು ಒಗ್ಗರಣೆಗೆ ಇಟ್ಕೊಂಡೆ, ಎಣ್ಣೆ ಹಾಕಿ ಮತ್ತು ಒಗ್ಗರಣೆಗೆ ಹಾಕಬೇಕಾಗಿರೋ ಅಂಥದ್ದು ಎಲೆ, ಸ್ಟಾರ್ ಫ್ಲವರ್ ಎಲ್ಲ ಹಾಕ್ಕೊಂಡೆ. ಮತ್ತು ಈ ಕಡೆ ಆಡಿಸ್ಲಿಕ್ಕೂ ಕೂಡ ರುಬ್ಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಂತರ ಸ್ಟಾರ್ ಫ್ಲವರ್ ಅದೆಲ್ಲ ಸ್ವಲ್ಪ ಬಾಡಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ. ಚೆನ್ನಾಗಿ ಬ್ರೌನಿಷ್ ಕಲರ್ ಬಂದಮೇಲೆ ಅದಕ್ಕೆ ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಅದು ಎಲ್ರಿಗೂ ನಾರ್ಮಲಾಗಿ ಬಿರಿಯಾನಿ ಯಾರು ಮಾಡ್ತಾರೆ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕಲೇಬೇಕು. ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದಲ್ವ, ಸ್ವಲ್ಪನೇ ಮಾಡ್ತಾ ಇರೋದು. ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಚಿಕನನ್ನು ಆ್ಯಡ್ ಮಾಡ್ಕೋತೀನಿ ನಾನು. ಚಿಕನ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ನಾವು ಈಗ ನೀರು ಹಾಕ್ಬಿಟ್ಟಾದ್ಮೇಲೆ ಅದು ನೀರಲ್ಲಿ ಜಾಸ್ತಿ ಹೊತ್ತು ಬೇಯಲಾಗಲ್ಲ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ರೈಸ್ ಹಾಕ್ಬಿಡ್ತೀವಿ ಅಲ್ವಾ, ಆವಾಗ ಅದು ಅನ್ನ ಆಗಿಬಿಡುತ್ತೆ. ಆವಾಗ ಜಾಸ್ತಿ ಚಿಕನ್ ಬೇಯಲಿಕ್ಕೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಒಗ್ಗರಣೆ ಹಾಕ್ದಾಗ್ಲೇ ಚಿಕನನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಚಿಕನ್ಗೆ ಸಾಲ್ಟನ್ನು ಹಾಕೋತಾ ಇದ್ದೀನಿ, ಅಂದರೆ ಚಿಕನ್ಗೆ ಚೆನ್ನಾಗಿ ರುಚಿ ಎಲ್ಲ ಹಿಡಿಬೇಕಲ್ವಾ, ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಂಗೆ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಚಿಕನ್ಗೆಲ್ಲ ಚೆನ್ನಾಗಿ ರುಚಿ ಎಲ್ಲ ಹಿಡಿಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ನೀಟಾಗಿ ಫ್ರೈ ಮಾಡಿಕೊಂಡು, ನೀಟಾಗಿ ಸ್ವಲ್ಪ ಬಾಯ್ಲ್ ಆಗೋ ಥರ, ಲೈಟಾಗಿ ಬಾಯ್ಲ್ ಆಗೋ ಥರ ಒಗ್ಗರಣೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನನ್ನು, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇಲ್ಲಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ ಬಿರಿಯಾನಿ. ಹಾಗೆ ಪಕ್ಕದಲ್ಲಿ ನೀರು ಕಾಯಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ಗೆ 2 ಗ್ಲಾಸ್ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ, 2.5 ಗ್ಲಾಸ್ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ 1/2 ಗ್ಲಾಸ್ ಜಾಸ್ತಿ, ನಾವು ರೈಸನ್ನು ತೊಳೆದ್ಬಿಟ್ಟು ಹಾಕಿದ್ರೆ ಅದು ಜಾಸ್ತಿ ನೀರನ್ನು ಕೇಳೋದಿಲ್ಲ. ಕರೆಕ್ಟಾಗಿ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ನಾವು ರೈಸನ್ನು ತೊಳೆಯದೆ ಹಾಕಿದ್ರೆ ಅದಕ್ಕೆ 1/2 ಗ್ಲಾಸ್ ನೀರನ್ನು ಹೆಚ್ಚಿಗೆ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಅದು ಜಾಸ್ತಿ ಬೇಯಲಿಕ್ಕೆ ಅದು ಟೈಮ್ ತಗೊಳುತ್ತೆ. ಮತ್ತು ವಾಟರ್ ಇಂಟೇಕ್ ಜಾಸ್ತಿ ಬೇಕಾಗಿರುತ್ತೆ ಅಲ್ವಾ ರೈಸ್ಗೆ, ಆವಾಗ ಅದು ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಹಂಗಾದರೆ ಚೆನ್ನಾಗಿರಲ್ಲ ಅಲ್ವಾ. ನೀಟಾಗಿ ಬಾಯ್ಲ್ ಆಗಬೇಕು ಮತ್ತು ಹುಡಿ ಹುಡಿಯಾಗಿರಬೇಕು. ಅಂದರೆ ಕರೆಕ್ಟಾಗಿ ನೀವು ರೈಸನ್ನು ತೊಳೆದಿಟ್ಕೊಂಡು ಹಾಕೋದಾದರೆ ಕರೆಕ್ಟಾಗಿ 2 ಗ್ಲಾಸ್ ಹಾಕ್ಬೋದು. ಇಲ್ಲ ತೊಳೆದೇ ನೀವು ಹಾಕ್ತೀರಾ ಅನ್ನೋದಾದರೆ ಅದಕ್ಕೆ 1/2 ಗ್ಲಾಸ್ ವಾಟರನ್ನು ಜಾಸ್ತಿ ಹಾಕಬೇಕು. ಅದೇ ರೀತಿ ನಾನಿಲ್ಲಿ ನೀರು ಕಾಯಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಚಿಕನನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಚಿಕನ್ನು ಸ್ವಲ್ಪ ಬಾಯ್ಲ್ ಆಗೋ ಥರ ಹಾಕಬೇಕು. ಆಮೇಲೆ ರೈಸನ್ನು ಹಾಕ್ಕೋಬೇಕು. ಇಲ್ಲಿ ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ ರೈಸನ್ನು ನಾನು. ನಂತರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಆಗ ಚೆನ್ನಾಗಿರುತ್ತೆ ಟೇಸ್ಟು ಬಿರಿಯಾನಿದು.
ಮತ್ತು ಇಲ್ಲಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ಗೆ ಸ್ವಲ್ಪ ಸಾಲ್ಟ್ ಬೇಕಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ನೀವು ನೀರು ಹಾಕ್ಬಿಟ್ಟು ರೈಸ್ ಹಾಕಿದ್ರೆ ಅದು ಸಾಲ್ಟನ್ನು ಹೀರ್ಕೊಳ್ಳೋದಿಲ್ಲ. ನೀವು ಚಿಕನ್ಗೆ ಹಾಕಿರೋ ಸಾಲ್ಟನ್ನು ರೈಸು ಸ್ವಲ್ಪ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ನಂತರ ಇಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ನಾನು ಮೊದಲೇ ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ರಿಂದ ಯಾವುದೇ ರೀತಿ ಅಳತೆ ಮಾಡ್ತಿಲ್ಲ, ಅದೇ ರೀತಿಯೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನೀವು ಸಾಲ್ಟ್ ಬೇಕಾ ಅಥವಾ ಖಾರ ಬೇಕು ಅಂದರೆ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಬೋದು. ಮತ್ತು ನಾನಿಲ್ಲಿ ಯಾವುದೇ ರೀತಿ ಚಿಕನ್ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾಯಿಲ್ಲ, ನೋಡ್ಬೋದು ನೀವು ಬೇಕಾದರೆ. ಯಾವುದೇ ರೀತಿ ಚಿಕನ್ ಬಿರಿಯಾನಿ ಪೌಡರನ್ನು ಆ್ಯಡ್ ಮಾಡಿಲ್ಲ ನಾನು. ಅದೇ ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ರೀತಿ ಅದನ್ನು ಇನ್ನೊಂದು ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ಅಳ್ಳಬೇಕು ಅನ್ನುವಾಗ ಅದನ್ನು ದಮ್ ಕಟ್ಬಿಡಿ. ಮೇಲ್ಗಡೆ ಒಂದು ಬಿಗಿಯಾಗಿರೋ ಪ್ಲೇಟನ್ನು ಹಾಕಿ ದಮ್ ಕಟ್ಬಿಡಿ. ನೋಡಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.